ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 3 ಇದರಲ್ಲಿ ಹೌ ಟು ಚೇಂಜ್ ದ ಲೇಔಟ್ ಆಫ್ ಸ್ಲೈಡ್, ಅಂದರೆ ಒಂದು ಸ್ಲೈಡ್ದ ಲೇಔಟನ್ನು ಅಂದರೆ ವಿನ್ಯಾಸವನ್ನು ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 4. ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೌ ಟು ಆರ್ಗನೈಸ್ ಸ್ಲೈಡ್ಸ್ ಇಂಟು ಸೆಕ್ಷನ್ಸ್, ಅಂದರೆ ನಮ್ಮ ಸ್ಲೈಡ್ಗಳನ್ನು ಯಾವ ರೀತಿಯಾಗಿ ವಿಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೆಕ್ಷನ್ಗಳಾಗಿ ಮಾಡೋದ್ರಿಂದ ನಮಗೆ ಟಾಪಿಕ್ಗಳನ್ನ ನಾವು ಏನಾದರೂ ಟಾಪಿಕ್ ತೊಗೊತಿರ್ತೀವಿ ಒಂದು ಪ್ರೆಸೆಂಟೇಷನ್ ಮಾಡಲಿಕ್ಕೆ. ಸೊ ಆ ಟಾಪಿಕ್ಗಳನ್ನ ನಾವು ವಿಂಗಡಣೆ ಮಾಡಿದಪ್ಪ ಅಂದರೆ ಸೊ ಈಸಿಯಾಗಿ ನಾವು ಪ್ರತಿಯೊಂದು ಟಾಪಿಕ್ಗಳನ್ನ ಭಾಳ ಈಸಿಯಾಗಿ ಏನು ಮಾಡ್ಕೋಬೋದು, ಪ್ರೆಸೆಂಟೇಷನ್ ಕೊಡ್ಬೋದು. ಅಥವಾ ಸೊ ಅದಕ್ಕಾಗಿ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಸೆಕ್ಷನ್ಗಳನ್ನ ಉಪಯೋಗ ಮಾಡ್ಕೋಬೇಕು. ಸೊ ಅದನ್ನು ಯಾವ ರೀತಿಯಾಗಿ ಸೆಕ್ಷನ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ಆಮೇಲೆ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ನಾನು ಇಲ್ಲಿ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ಟಾಪಿಕನ್ನು ರೆಡಿ ಮಾಡಿದ್ದೀನಿ. ಓಕೆ, ಇಲ್ಲಿ ಮೀನಿಂಗ್ ಆಫ್ ಕಂಪ್ಯೂಟರ್, ಆಮೇಲೆ ಇಲ್ಲಿ ಡೆಫಿನೇಷನ್ ಆಫ್ ಕಂಪ್ಯೂಟರ್, ಇಲ್ಲಿ ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಓಕೆ, ಇಲ್ಲಿ ಇನ್ಪುಟ್ ಡಿವೈಸಸ್ ಮತ್ತು ಇಲ್ಲಿ ಔಟ್ಪುಟ್ ಡಿವೈಸಸ್. ಸೊ ಈ ಪ್ರಕಾರ ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಸ್ಲೈಡ್ಗಳನ್ನೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವುಗಳನ್ನ ನಾವು ಏನು ಮಾಡಬೇಕಪ್ಪ ಅಂದರೆ ಈಗ ಸೆಕ್ಷನ್ಗಳಾಗಿ ಮಾಡ್ಕೋದು. ಓಕೆ, ಯಾವ ರೀತಿ ಸೆಕ್ಷನ್ಗಳಾಗಿ ಮಾಡ್ಕೊಳ್ಳೋದು ಮತ್ತು ಅವು ಸೆಕ್ಷನ್ ಆದ ನಂತರ ಯಾವ ರೀತಿಯಾಗಿ ಅವು ಡಿಸ್ಪ್ಲೇ ಆಗ್ತಿರ್ತಾವೆ ಅನ್ನೋದನ್ನು ಕೂಡ ನಾವು ನೋಡೋಣ. ಓಕೆ, ಸೊ ಮತ್ತು ಸೆಕ್ಷನ್ ನಾವು ಅಪ್ಲೈ ಮಾಡಿದ ಸೆಕ್ಷನ್ ಮಾಡಿದ ನಂತರ ಅವುಗಳನ್ನ ರಿಮೂವ್ ಯಾವ ರೀತಿ ಮಾಡ್ಕೊಳ್ಳೋದು ಅವುಗಳನ್ನೆಲ್ಲ ಇವಾಗ ನೋಡೋಣ. ಫಸ್ಟ್ ನಾವು ಏನು ಮಾಡಿದೆವಪ್ಪ ಅಂದರೆ ಈ ಒಂದು ಸ್ಲೈಡ್ಗೆ ಓಕೆ ಈ ಮೀನಿಂಗ್ ಆಫ್ ಕಂಪ್ಯೂಟರ್ ಇದಕ್ಕೆ ನಾನು ಏನು ಮಾಡ್ತೀನಿ, ಸೆಕ್ಷನ್ ಕೊಡ್ತೀನಿ. ಓಕೆ, ಸೊ ಈ ಸೆಕ್ಷನ್ ಕೊಡ್ಬೇಕಾದ್ರೆ ಫಸ್ಟ್ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಸೆಕ್ಷನ್ದಲ್ಲಿ ಬಂದು ಸೊ ಇದ್ರ ಮೇಲೆ ಒಂದು ಏರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತೇಳಿ ಬರ್ತದೆ. ಸೊ ಇವಾಗ ಆ್ಯಡ್ ಸೆಕ್ಷನ್. ಸೊ ಆ್ಯಡ್ ಸೆಕ್ಷನ್ ಬಂದ ನಂತರ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ರೀನೇಮ್ ಸೆಕ್ಷನ್ಗೆ ಯಾವ್ದು ಹೆಸರು ಕೊಡೋದೈತಿ ಆ ಇಲ್ಲಿ ಹೆಸರು ಕೊಡ್ಬೋದು. ನಾ ಎಕ್ಸಾಂಪಲ್ ಈಗ ಮೀನಿಂಗ್ ಆಫ್ ಕಂಪ್ಯೂಟರ್ ಕೊಡ್ತೀನಿ. ಓಕೆ, ಮೀನಿಂಗ್ ಆಫ್ ಕಂಪ್ಯೂಟರ್. ಓಕೆ, ಮೀನಿಂಗ್ ಆಫ್ ಕಂಪ್ಯೂಟರ್ ಕೊಟ್ಟಿದ್ದೀನಿ. ಸೊ ಈಗ ಮೀನಿಂಗ್ ಆಫ್ ಕಂಪ್ಯೂಟರ್ ಕೊಟ್ಟ ನಂತರ ಇಲ್ಲಿ ರೀನೇಮ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇಲ್ಲಿ ರೀನೇಮ್. ಓಕೆ, ಸೊ ಆಗ ನೋಡ್ಕೋಬೋದು ಇಲ್ಲಿ ಮೀನಿಂಗ್ ಆಫ್ ಕಂಪ್ಯೂಟರ್, ಇಲ್ಲಿ ಟೈಟಲ್ ಬಂದಿದೆ ನೋಡ್ರಿ, ಸೆಕ್ಷನ್ ನೇಮ್ ಏನು ಬಂದಿದೆ ಇಲ್ಲಿ ಮೀನಿಂಗ್ ಆಫ್ ಕಂಪ್ಯೂಟರ್. ಓಕೆ, ಸೊ ಇದು ಮೀನಿಂಗ್ ಆಫ್ ಕಂಪ್ಯೂಟರ್ ಮತ್ತು ಡೆಫಿನೇಷನ್ ಆಫ್ ಕಂಪ್ಯೂಟರ್. ಓಕೆ, ಇವೆರಡೂ ಸ್ಲೈಡ್ಗಳು ಮೀನಿಂಗ್ ಆಫ್ ಕಂಪ್ಯೂಟರ್ದಲ್ಲಿ ಬರ್ತವೆ. ಓಕೆ, ಇದು ಒಂದು ಸೆಕ್ಷನ್. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ಮಾಡ್ಕೋಬೇಕಾಗ್ತದೆ. ಸೊ ಡೈರೆಕ್ಟಾಗಿ ಇಲ್ಲಿ ಸೆಕ್ಷನ್ ಮೇಲೆ ಹೋಗ್ಬೋದು ಅಥವಾ ಇಲ್ಲಿ ಡೈರೆಕ್ಟಾಗಿ ನಾ ಇಲ್ಲಿ ಏನು ಮಾಡ್ಬೋದು, ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತ ಬರ್ತದೆ. ಓಕೆ, ಸೊ ಇಲ್ಲಿ ಏನು ನಾ ಟೈಟಲ್ ಕೊಡ್ತೀನಪ್ಪ ಅಂದರೆ ಒಂದು ಸೆಕ್ಷನ್ ನೇಮ್ ಕೊಡಬೇಕಾಗ್ತದೆ. ಸೊ ಇಲ್ಲಿ ನಾನು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತ ಕೊಡ್ತೀನಿ. ಓಕೆ, ಇವಾಗ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಎಂದು ನಾನು ರೀನೇಮ್ ಮಾಡ್ಕೋತೀನಿ. ಮತ್ತು ಇಲ್ಲಿ ರೀನೇಮ್. ಓಕೆ, ಸೊ ಇವಾಗ ಏನಾಗಿದೆ ಇಲ್ಲಿ ನೋಡ್ಕೋಬೋದು ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಓಕೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ಪುಟ್ ಡಿವೈಸಸ್. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡ್ತೀನಿ. ಮತ್ತು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಆ್ಯಡ್ ಸೆಕ್ಷನ್. ಸೊ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ಪುಟ್ ಡಿವೈಸಸ್. ಓಕೆ, ಸೊ ಇದಕ್ಕೆ ಏನು ಕೊಡ್ತೀನಿ ಇಲ್ಲಿ ಇನ್ಪುಟ್ ಡಿವೈಸಸ್ ಮತ್ತು ಇಲ್ಲಿ ರೀನೇಮ್. ಓಕೆ, ಸೊ ಇವಾಗ ಇದಕ್ಕೂ ಏನಾಗಿದೆ ಇಲ್ಲಿ ಇನ್ಪುಟ್ ಡಿವೈಸಸ್. ಓಕೆ, ಸೆಕ್ಷನ್ ಆಗಿದೆ. ನೆಕ್ಸ್ಟ್ ಇವೆಲ್ಲ ಇನ್ಪುಟ್ ಡಿವೈಸಸ್ಗಳು ನಾನು ಇಮೇಜನ್ನು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ತಗೋತೀನಿ, ಈ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ ಮತ್ತು ಇಲ್ಲಿ ಆ್ಯಡ್ ಸೆಕ್ಷನ್ ಮತ್ತು ಇಲ್ಲಿ ಇದಕ್ಕೆ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಔಟ್ಪುಟ್ ಡಿವೈಸಸ್. ಓಕೆ, ಔಟ್ಪುಟ್ ಡಿವೈಸಸ್. ಓಕೆ, ಔಟ್ಪುಟ್ ಡಿವೈಸಸ್ ಇದಕ್ಕೆ ಔಟ್ಪುಟ್ ಡಿವೈಸ್ ಅಂತ ಕೊಟ್ಟಿದ್ದೀನಿ. ಮತ್ತು ಇವಾಗ ರೀನೇಮ್ ಮಾಡ್ತೀನಿ. ಸೊ ನೋಡ್ಕೋಬೋದು ಇದಕ್ಕೂ ಏನಾಗಿದೆಪ್ಪ ಅಂದರೆ ಇಲ್ಲಿ ಔಟ್ಪುಟ್ ಡಿವೈಸ್ ಎಂದು ಸೆಕ್ಷನ್ ನೇಮ್ ರೀನೇಮ್ ಆಗಿದೆ. ಸೊ ಈ ಪ್ರಕಾರ ನಾವು ಎಷ್ಟು ಸೆಕ್ಷನ್ ಮಾಡ್ಕೊಂಡಿದ್ದೀವಪ್ಪ ಅಂದರೆ ಇಲ್ಲಿ ಮೀನಿಂಗ್ ಆಫ್ ಕಂಪ್ಯೂಟರ್ ಒಂದು ಸೆಕ್ಷನ್, ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಎರಡನೇ ಸೆಕ್ಷನು, ಮೂರನೇ ಸೆಕ್ಷನ್ ಇನ್ಪುಟ್ ಡಿವೈಸಸ್ಸು, ನಾಲ್ಕನೇ ಸೆಕ್ಷನು ಔಟ್ಪುಟ್ ಡಿವೈಸು. ಸೊ ಈ ಪ್ರಕಾರ ನಾವು ಏನು ಮಾಡಿದ್ದೀವಪ್ಪ ಅಂದರೆ ಇಲ್ಲಿ
ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇವುಗಳನ್ನ ನಾವು ಡಿಸ್ಪ್ಲೇ ಮಾಡಿ ನೋಡಬೇಕಾಗಿದೆ. ಸೊ ಯಾವ ರೀತಿ ಒಂದು ಸೆಕ್ಷನ್ ಮಾಡಿದ್ದು ಕಾಣ್ತಾವಪ್ಪ ಅನ್ನೋದು ನೋಡ್ಕೋಬೇಕಾಗಿತ್ತಪ್ಪ ಅಂದರೆ ನಾವು ಇಲ್ಲಿ ವ್ಯೂದ ಮೇಲೆ ಬರಬೇಕು. ಓಕೆ, ಸೊ ಎಲ್ಲಿ ಬರಬೇಕಾಗ್ತದೆ? ಸೊ ಇಲ್ಲಿ ವ್ಯೂ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಸ್ಲೈಡ್ ಸಾರ್ಟರ್ ಅಂತೇಳಿ ಬರ್ತದೆ. ಓಕೆ, ಸ್ಲೈಡ್ ಸಾರ್ಟರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಸೊ ಹಾಗೆ ನೋಡ್ಕೋಬೋದು ಇಲ್ಲಿ ಮೀನಿಂಗ್ ಆಫ್ ಕಂಪ್ಯೂಟರ್ ಒಂದು ಸೆಕ್ಷನ್ ಇದೆ. ಸೊ ಇವೆರಡು ಸ್ಲೈಡ್ ಇದ್ದಾವೆ. ಮೂರನೇ ಸ್ಲೈಡ್ ಯಾವುದಿದೆ? ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಓಕೆ, ಮತ್ತು ಮೂರನೇ ಸ್ಲೈಡ್ ಆದ ನಂತರ ಇವು 4, 5, 6, 7, 8. ಓಕೆ, ಇವು ಯಾವುದ್ರ ಒಂದು ಸೆಕ್ಷನ್ದಾಗ ಇದಾವಪ್ಪ ಅಂದರೆ ಇಲ್ಲಿ ಇನ್ಪುಟ್ ಡಿವೈಸಸ್ ಸೆಕ್ಷನ್ದಲ್ಲಿದ್ದಾವೆ. ಓಕೆ, ಸೊ ಇವು ಔಟ್ಪುಟ್ ಡಿವೈಸಸ್. ಸೊ ಇದು ಔಟ್ಪುಟ್ ಡಿವೈಸ್ ಸೆಕ್ಷನ್ದಲ್ಲಿ ನಾವು ಮಾಡಿದ್ದೀವಿ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಸೆಕ್ಷನ್ ಮಾಡಿ ವಿಭಾಗ ಮಾಡಿ ನಾವು ಏನು ಮಾಡ್ಬೋದು? ಒಂದು ಪ್ರೆಸೆಂಟೇಷನನ್ನು ಮಾಡ್ಬೋದು. ಓಕೆ, ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಮತ್ತಿಲ್ಲಿ ನಾರ್ಮಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಮತ್ತೆ ನಮ್ಮದು ಎಲ್ಲನೂ ಇಲ್ಲಿ ಬಂದಿರ್ತವೆ. ಓಕೆ, ಸೊ ನಾವು ಏನೇನು ತೊಗೊಂಡಿಲ್ಲ ಅವೆಲ್ಲನೂ ಇಲ್ಲಿ ರೆಡಿ ಇದಿರ್ತವೆ. ಇವಾಗ ನಾವು ರಿಮೂವ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ರಿಮೂವ್ ಆಲ್ ಸೆಕ್ಷನ್ಸ್. ರಿಮೂವ್ ಆಲ್ ಸೆಕ್ಷನ್ಸ್ ಅಂದರೆ ಏನಾಗ್ತದೆ? ಇಲ್ಲಿ ಎಲ್ಲನೂ ರಿಮೂವ್ ಆಗ್ತವೆ. ಸೊ ಇಲ್ಲಿ ನೋಡ್ಕೋಬೋದು ಪ್ರತಿಯೊಂದು ಏನಾಗಿದೆ ಇಲ್ಲಿ ಸೆಕ್ಷನ್ಸ್ ಎಲ್ಲ ರಿಮೂವ್ ಆಗಿದೆ. ರಿಮೂವ್ ಆದದ್ದು ನಾವು ಬೇಕಾದರೆ ಇಲ್ಲಿ ನೋಡ್ಕೋಬೋದು. ಓಕೆ, ಸ್ಲೈಡ್ ಸಾರ್ಟರ್. ಸೊ ಇಲ್ಲಿ ನೋಡ್ಕೋಬೋದು ಎಲ್ಲನೂ ರಿಮೂವ್ ಆಗಿದ್ದಾವೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಮತ್ತೆ ನಾನು ಕಂಟ್ರೋಲ್ Z ಪುನಃ ಪ್ರೆಸ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಮತ್ತೆ ಏನು ಬರ್ತಾವೆ? ಇಲ್ಲಿ ಸೆಕ್ಷನ್ ಎಲ್ಲನೂ ಇದ್ದಿರ್ತವೆ. ಸೊ ಈ ಪ್ರಕಾರ ನಾವು ನಮ್ಮ ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ಸೆಕ್ಷನನ್ನು ಹಾಕ್ಬೋದು. ಓಕೆ, ವಿಭಾಗಗಳಾಗಿ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ಯಾವ ರೀತಿಯಾಗಿ ನಮ್ಮ ಸ್ಲೈಡ್ಗಳನ್ನು ಒಂದು ವಿಭಾಗಗಳಾಗಿ ವಿಂಗಡಣೆ ಮಾಡ್ಕೋಬೋದು, ಅಂದರೆ ಒಂದು ಯಾವ ರೀತಿಯಾಗಿ ಸ್ಲೈಡ್ಗಳಿಗೆ ನಾವು ಸೆಕ್ಷನ್ಸನ್ನು ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.